ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬೆಳಿಗ್ಗೆನೇ ನಾವು ರೂಮಿಂದ ಅಂದರೆ ನೈಟ್ ದರ್ಶನಕ್ಕೆ ಹೋಗಿದ್ವಲ್ಲ, ಮಧ್ಯರಾತ್ರಿ 2 ಗಂಟೆಗೆ ಆಯಿತು. ನಾವು ಬಂದು ಮಲಗೋಷ್ಟರಲ್ಲಿ 3-3:30 ಆಗೋಯಿತು. ಹಾಗಾಗಿ ಬೆಳಿಗ್ಗೆ ಒಂದು 7-7:30ಗೆಲ್ಲ ಎಚ್ಚರ ಆಗೋಯಿತು. ಸ್ವಲ್ಪ ಲೇಟಾಗೆ ಎದ್ವಿ. ಎದ್ದಿದ ತಕ್ಷಣ ನಾವು ರೂಮ್ ಮಾಡಿದ್ವಲ್ಲ, ಅದ್ರ ಮುಂದ್ಗಡೆನೇ ಈ ಥರ ಒಂದು ಟೀ ಸ್ಟಾಲ್ ಇತ್ತು. ಇಲ್ಲಿಗೆ ಬಂದುಬಿಟ್ಟು ಈಗ ಕಾಫಿನೋ ಟೀನೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದಾಯಿತು. ಅವರು ಮಲಗಿರೋರು ಹಂಗೆ ಎದ್ದು ಬಂದಿದ್ದಾರೆ ಎಲ್ಲರೂ. ನಾವು ಬಂದ್ವಿ ಅವ್ರ ಜೊತೆಗೆ. ಸರಿತಾ ಬಂದುಬಿಟ್ಟು ಅಲ್ಲಿ ದೂರ ಕೂತಿದ್ದಾಳೆ ಹೋಗ್ಬಿಟ್ಟು. ಅವಳಿಗೆ ಟೀ ಕಾಫಿ ಅಭ್ಯಾಸ ಇಲ್ಲ, ಹಾಗಾಗಿ ಅದು ಸರೌಂಡಿಂಗೇ ಬರಲ್ಲ. ಏನೋ ಒಂಥರ ಇದು ತಗೊತಿದ್ದಾರೆ ಅನ್ನೋ ಥರ ಫೀಲ್ ಅವಳಿಗೆ. ಮುಂಚೆಯಿಂದಲೂ ಅಷ್ಟೇ ಅಂತೆ, ಟೀ ಕಾಫಿ ಏನೋ ಅಭ್ಯಾಸ ಇಲ್ಲ, ಹಂಗಾಗಿ ಅದು ಹಂಗೆ ಅಭ್ಯಾಸ ಆಗಿದೆ. ನಾವು ಈಗ ಬಿಸಿ ಬಿಸಿ ಕಾಫಿ ಆರ್ಡ್ರ್ ಮಾಡಿದ್ವಿ. ಕಾಫಿ ಬಂತು, ಈಗ ಕುಡಿಯೋಣ ಅಂತಂದು. ಬೆಳಿಗ್ಗೆ ಎದ್ದಿದ ತಕ್ಷಣ ಈ ರೀತಿ ಕಾಫಿ ಟೀ ಕುಡಿಲಿಲ್ಲ ಅಂದರೆ ಏನೋ ಒಂಥರ ಮೈಂಡು ನನಗೆ. ನಾನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರ ಜೊತೆ ಸೇರ್ಕೊಬಿಟ್ಟು. ಹಾಗಾಗಿ ನಾವು ಒಂದೊಂದು ಗ್ಲಾಸ್, ನಾನು ಸುನೀತಾ ಮತ್ತು ನಮ್ಮ ಮನೆಯವರು ಅಣ್ಣಂದ್ರಿಬ್ರು, ಸೊ ಎಲ್ಲರೂ ಒಟ್ಟಿಗೆ ಈ ರೀತಿ ಕುಡಿತಾ ಕೂತ್ಕೊಂಡ್ವಿ ಮಾತಾಡ್ಕೊಂತ. ಅಲ್ಲಿಂದ ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಈಗ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಈ ಥರ ಡ್ರೆಸ್ಸಸ್ ಹಾಕ್ಕೊಂಡಿರೋದು. ಇದೆಲ್ಲ ತಂದಿರೋವಂಥದ್ದು ಸರಿತಾನೆ. ಈ ಡ್ರೆಸ್ ಎರಡೂ ಅವಳ ಸೆಲೆಕ್ಷನ್ನೇ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು. ನನಗೆ ಟೀ ಶರ್ಟ್ ಅಂದರೆ ನನ್ನ ಟೀ ಶರ್ಟ್ ತೊಗೋಬೇಕಾದ್ರೆ ಮಾತ್ರ ನಂಗೆ ಕೇಳಿದ್ಲು ಯಾವ ಥರ ತೊಗೊಳ್ಳಿ ಅಂತ. ನಂಗೆ ಟೀ ಶರ್ಟೇ ಬೇಕು ಅಂತ ಹೇಳಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಸೆಲೆಕ್ಷನ್ನು ಸರಿತದೆ. ತುಂಬ ಚೆನ್ನಾಗಿತ್ತು ಡ್ರೆಸ್ಸು. ಹಾಗೆಯೇ ರೀಲ್ ಮಾಡ್ಕೊಂಡ್ವಿ ಒಂದು ಸರಿತಾ ಮೊಬೈಲಲ್ಲಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ನಾನು, ಸುನೀತಾ ಮತ್ತು ಸರಿತಾ 3 ಜನನೂ ಇಲ್ಲಿ ನಿಂತ್ಕೊಂಡು ಒಂದೆರಡು ರೀಲ್ ಮಾಡ್ಕೊಂಡ್ವಿ. ಅದು ಶೂಟೆಲ್ಲ ನಮ್ಮ ಮನೆಯವರೇ ಮಾಡಿಕೊಟ್ರು. ನಾವು ಈ ಥರ ಮಾಡಿರೋದು ಒಂದು ಸ್ವಲ್ಪ ನಮ್ಮ ಮನೆಯವ್ರು ಶೂಟ್ ಮಾಡಿದ್ರೆ ಹೇಳ್ರಿ, ನಾನು ಲಾಗಲ್ಲಿ ಇರಲಿ ಅಂತಂದು. ನೆನಪಿಗಿರುತ್ತಲ್ಲ ಎಷ್ಟೇ ವರ್ಷ ಕಳೆದ್ರೂ. ಈ ರೀತಿ ನಾವು ಈ ರೀತಿ ರೆಡಿಯಾಗಿದ್ವಿ. ನಮ್ಮ ಮನೆಯವರೆಲ್ಲ ಸ್ಲಾಗು, ಟೀ ಶರ್ಟ್ಸು, ಅಣ್ಣಂದರು ಈ ಥರ ಎಲ್ಲ ಹಾಕ್ಕೊಂಡಿದ್ರು. ಸೊ ಇನ್ನೊಂದು ಈ ಡ್ರೆಸ್ಸಸ್ಸು ನಾನು ವೇರ್ ಮಾಡಿ ಇನ್ಸ್ಟಾದಲ್ಲಿ ನಾವು ಫೋಟೋಸು ಮತ್ತು ವೀಡಿಯೋಸು ಸ್ವಲ್ಪ ಪೋಸ್ಟ್ ಮಾಡಿದಾಗಿಂದ ಸುಮಾರು ಕಾಮೆಂಟ್ಸು. ಸೊ ಎಲ್ಲಿ ತೊಗೊಂಡ್ರಿ ಡ್ರೆಸ್ಸಸ್, ಎಲ್ಲಿ ತೊಗೊಂಡ್ರಿ ಅಂತ. ಇದು ಆನ್ಲೈನಲ್ಲೇ ತೊಗೊಂಡಿರೋದು, ಆಫ್ಲೈನಲ್ಲೇ. ಸೊ ಹಂಗಾಗಿ ಲಿಂಕ್ ಏನೂ ಕೊಡೋಕ್ಕಾಗ್ತಾಯಿಲ್ಲ. ನಾವು ಆದಷ್ಟು ಆನ್ಲೈನಲ್ಲಿ ಪರ್ಚೇಸಿಂಗ್ ಅನ್ನೋದು ಕಡಿಮೆನೇ, ಆಫ್ಲೈನಲ್ಲೇ ಜಾಸ್ತಿ ತೊಗೊತಾ ಇರ್ತೀವಿ. ನೋಡಿದಾಗೆಲ್ಲ ನಮ್ಗೆ ಎಲ್ಲಿ ಇಷ್ಟ ಆದರೆ ಅಲ್ಲಿ ಪರ್ಚೇಸ್ ಮಾಡಿಬಿಡ್ತೀವಿ. ಯಾಕಂದರೆ ಸಪ್ರೇಟ್ ನಮ್ಗೆ ಇದೇ ಥರ ಬೇಕು ಅಂತ ಹುಡ್ಕೊಂಡೋದ್ರೆ ಸಿಗಲ್ಲ ಅಂತ ಟೈಮಲ್ಲಿ. ನಮಗೆ ಬೇಕು ಅಂದಾಗ ಸಿಗಲ್ಲ. ಅದಕ್ಕೆ ಸಿಕ್ಕಿದಾಗ ನಾವು ಬಿಡಲ್ಲ, ಯಾವುದೇ ಆಗಿರ್ಬೋದು ತೊಗೊಬಿಡ್ತೀವಿ ಬೇಗ. ತೊಗೊಂಡು ಮತ್ತು ಯಾವುದಾದ್ರೂ ಪ್ಲ್ಯಾನ್ ಇದ್ದಾಗ, ಟ್ರಿಪ್ಪಲ್ಲಿದ್ದಾಗ ಅಂಥ ಟೈಮಲ್ಲಿ ಮಾತ್ರ ಈ ಥರ ಬಟ್ಟೆಗಳೆಲ್ಲ ಯೂಸ್ ಮಾಡ್ತೀವಿ. ನಾರ್ಮಲಿ ನಾವು ಎಲ್ಲಿ ಊರಲ್ಲಿ ಆ ಥರ ಎಲ್ಲ ಹಾಕ್ಕೊಂಡು ಓಡಾಡಲ್ಲ ನಾನು ಈ ಥರ ಡ್ರೆಸ್ಸಸ್ ಎಲ್ಲ. ಓನ್ಲಿ ಟ್ರಿಪ್ಸಲ್ಲಿ ಜೀನ್ಸು ಮತ್ತು ಈ ಥರ ಮಿಡಿಗಳಾಗಿರ್ಬೋದು ಹಾಫೆಲ್ಲ ಹಾಕೋದೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಟ್ರಿಪ್ಸಲ್ಲೇ ಹಾಕ್ತಾ ಇರ್ತೀನಿ ನಾನು. ನೀವು ಗೋವಾ ಟ್ರಿಪ್ಪು ನಾವು ಹೋದಾಗಿಂದ ನೀವು ನೋಡ್ತಾ ಇರ್ಬೋದು ನನ್ನ ಡ್ರೆಸ್ಸಸ್ಸು. ಡೈಲಿ ವೇರಲ್ಲಿ ನಾನು ಈ ಥರ ಎಲ್ಲ ಹಾಕಕ್ಕೆ ಹೋಗಲ್ಲ. ಸೊ ಓನ್ಲಿ ಟ್ರಿಪ್ಸಲ್ಲಿ, ಯಾಕಂದರೆ ನನಗೆ ಕಂಫರ್ಟ್ ಇರಲ್ಲ ಅಷ್ಟಾಗಿ ಈ ಥರ ಎಲ್ಲ ಡೈಲಿ ವೇರ್ಗೆ ಹಾಕ್ಕೊಳ್ಳೋದಕ್ಕೆ. ಹಾಕೊಂಡ್ಮೇಲೆ ನೀಟಾಗಿ ಕೆಲಸ ಮಾಡೋ ಥರ ಬಟ್ಟೆಗಳಿದ್ರೆ ನಾನು ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ತೀನಿ. ಈ ಥರ ಡ್ರೆಸ್ಸಸ್ ಎಲ್ಲ ಹಾಕೊಂಡ್ರೆ ಸ್ವಲ್ಪ ನಾಜೂಕಾಗಿ ಇಟ್ಕೊಳ್ಳೋದು ಜಾಸ್ತಿ ನನ್ನ ಬಟ್ಟೆಗಳು, ಸ್ವಲ್ಪ ಗಲೀಜೆಲ್ಲ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾನು ಸ್ವಲ್ಪ ಈ ಥರ ಬಟ್ಟೆ ಎಲ್ಲ ಜಾಸ್ತಿ ಪ್ರಿಫೇರ್ ಮಾಡಲ್ಲ. ಆದಷ್ಟು ನೈಟ್ ಡ್ರೆಸ್ಸು ಈ ಥರ ಹಾಕ್ಕೊಬಿಡ್ತೀನಿ ಮನೇಲಿದ್ದರೆ. ಔಟ್ಸೈಡ್ ವೀಡಿಯೋ ಶೂಟ್ಸು ಮತ್ತು ಈ ಥರ ಟ್ರಿಪ್ಸ್ ಇದ್ದಾಗ ಮಾತ್ರ ಈ ಥರ ಡ್ರೆಸ್ಸಸ್ಸು ಜೀನ್ಸ್ ಎಲ್ಲ ಹಾಕ್ತಾ ಇರ್ತೀನಿ ಹೇಳ್ರಿ. ಅದರಲ್ಲಿ ನಾನು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನನಗೆ ಸ್ವಲ್ಪ ಸಣ್ಣ ಇದ್ದೀನಿ ನಾನು, ಹಂಗಾಗಿ ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗಿ ಶೂಟ್ ಆಗುತ್ತೆ, ನನಗೆ ಮೇನ್ ಸೂಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಈ ಥರ ಡ್ರೆಸ್ಸಸ್ ಎಲ್ಲ ಪ್ರಿಫೇರ್ ಮಾಡ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಫ್ಯಾಟ್ ಕಡಿಮೆ, ಈ ಹೊಟ್ಟೆ ಭಾಗದಲ್ಲಿ ಅಂಥದ್ದೆಲ್ಲ ಫ್ಯಾಟ್ ಕಡಿಮೆ ಇದೆ. ಹಂಗಾಗಿ ಮಿಡಿ ಎಲ್ಲ ಹಾಕಿ ಈ ಥರ ಇನ್ಶರ್ಟ್ ಮಾಡಿಬಿಟ್ರೆ ಸೊ ಆ ಥರ ಏನೂ ಕಾಣಿಸಲ್ಲ, ದಪ್ಪ ಇದೆ ಹೊಟ್ಟೆ ಅನ್ನೋ ರೀತಿ ಏನೂ ಕಾಣಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಸೊ ಹಂಗಾಗಿ ಈ ಥರ ಹಾಕ್ಕೊತಾ ಇರ್ತೀನಿ. ಈಗ ನಾವು ಅಲ್ಲಿಂದ ರೆಡಿಯಾಗಿ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಎಲ್ಲರೂ ಫ್ಯಾಮಿಲಿ ಫೋಟೋ. ಅಲ್ಲೊಂದು ಹುಡುಗಿ ಸಿಕ್ಕಿತ್ತಪ್ಪ, ಹುಡುಗಿ ಆಂಧ್ರದ ಹುಡುಗಿ. ತುಂಬ ಥ್ಯಾಂಕ್ಸ್ ಆ ಹುಡುಗಿಗೆ. ನಮ್ಗೆ ಎಷ್ಟೊಂದು ಫೋಟೋಸ್ ಎಲ್ಲ ತಕ್ಕೊಡ್ತ ಪಾಪ. ಅಲ್ಲಿ ನಿಲ್ಲಿಸಿ ನಾವು ತುಂಬ ಆ ಹುಡುಗಿ ಕಾಟ ಕೊಟ್ಬಿಟ್ವಿ ಎಲ್ಲರೂ. ನಮ್ಮ ಮೊಬೈಲಲ್ಲಿ ತೆಗಿ ಅಂತ ಎಲ್ಲ ತೆಗೆಸ್ಕೊಬಿಟ್ವಿ. ಆ ವೀಡಿಯೋನೂ ಅಷ್ಟೇ, ನಾವೆಲ್ಲರೂ ನಿಂತಿದ್ವಲ್ಲ 4 ಜನ, 4 ಅಂದರೆ 3 ಫ್ಯಾಮಿಲಿ ನಿಂತಿದ್ವಲ್ಲ. ಸೊ ಎಲ್ಲ ನಾವು ಹುಡುಗಿನೇ ಮಾಡಿಕೊಟ್ಟಿರುವಂಥದ್ದು. ತುಂಬ ಥ್ಯಾಂಕ್ಸ್ ಅಪ್ಪ ಹುಡುಗಿಗೆ ನಿಜ. ಯಾಕಂದರೆ ಆ ಥರ ಹೋಗಿರೋ ಹತ್ರ ಯಾರು ಆ ಥರ ಪೇಷನ್ಸಿಂದ ತಕ್ಕೊಡಲ್ಲ. ಆ ಹುಡುಗಿ ತಕ್ಕೊಡ್ತು, ಅದಕ್ಕೆ ಖುಷಿ ಆಯಿತು ನಮಗೆ. ಅಲ್ಲಿಂದ ನಾವೀಗ ಬಂದಿದ್ದೆಲ್ಲರೂ ಒಟ್ಟಿಗೆ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸಸ್ ನೋಡೋಕೆ ಹೋಗೋಣ ಅಂತಂದು. ಇವತ್ತು ಒಂದು 4-5 ಪ್ಲೇಸ್ ಇದೆ ನೋಡುವಂಥದ್ದು. ಸಂಜೆವರೆಗೂ ನೋಡ್ಕೊಂಡು ಸಂಜೆ ನಮಗೆ ನೈಟು 9:30-10 ಗಂಟೆಗೆ ಟ್ರೈನ್ ಇರುವಂಥದ್ದು. ಅಲ್ಲಿವರೆಗೂ ಇನ್ನು ರೂಮಲ್ಲಿ ಏನು ಟೈಮ್ ವೇಸ್ಟ್ ಮಾಡಿಲ್ಲ. ಅಂದರೆ ಇರೋವಂಥ ಪ್ಲೇಸಸ್ ಇಲ್ಲಿ ಸುತ್ತಮುತ್ತ ನೋಡೋವಂಥ ಪ್ಲೇಸಸ್ ತುಂಬ ಇದಾವಂತೆ ಇನ್ನೂ. ಹಾಗಾಗಿ ನೋಡೋಣ ಅಂತಂದು. ಇದಕ್ಕೆಲ್ಲ ಮೇಯ್ನು ಇದಂದರೆ ಇವರು ಸುನೀತಾ ಅವರು, ತುಮಕೂರವರು. ಅವ್ರು ಸುಮಾರು ಅಂದರೆ 20-25 ವರ್ಷದಿಂದ ಬರ್ತಾ ಇದ್ದಾರಂತೆ ತಿರುಪತಿಗೆ. ಹಾಗಾಗಿ ಇಲ್ಲಿ ಪ್ಲೇಸಸ್ ಆಗಿರ್ಬೋದು, ಇಲ್ಲಿ ಎಲ್ಲಿರಬೇಕು, ಎಲ್ಲಿ ಹೋಟೆಲ್ಸು ಚೆನ್ನಾಗಿರೋ ಸಿಗುತ್ತೆ ಅಂಥದ್ದೆಲ್ಲ ಮೇಯ್ನ್ ಅವ್ರಿಗೆಲ್ಲ ಗೊತ್ತು. ಹಂಗಾಗಿ ನಮಗೆ ಸ್ವಲ್ಪ ಈಸಿ ಆಯಿತು. ಇಲ್ಲಾಂದರೆ ಸ್ವಲ್ಪ ಅವ್ರನ್ನೂ ಇವ್ರನ್ನೂ ಕೇಳ್ಕೊಂಡೇ ಹೋಗ್ಬೇಕಾಗಿತ್ತು ಎಲ್ಲ ಕಡೆನೂ.
ಅವ್ರು ನೋಡಿರೋಂಥ ವ್ಯಕ್ತಿಗಳು ಇರೋದ್ರಿಂದ ನಮಗೆ ಸ್ವಲ್ಪ ಈಸಿ ಆಯಿತು. ರಿಸ್ಕ್ ಏನೂ ಅನ್ನಿಸ್ಲಿಲ್ಲ. ಅಯ್ಯೋ ಅದು ಹುಡುಕ್ಬೇಕು ಇದು ಹುಡುಕ್ಬೇಕು ಅನ್ನೋದೇನಿಲ್ಲ, ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗೋರು. ಇಲ್ಲಿ ಬಂದುಬಿಟ್ಟು ನಾವು ಆಗಲೇ 11:30 11:45 ಆಗಿತ್ತು ನಾವು ಬರೋಷ್ಟರಲ್ಲಿ. ಈಗ ಇಡ್ಲಿ ತಿನ್ನೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಆದರೆ ಸಿಂಗಲ್ ಇಡ್ಲಿನೋ ಏನು 2 ಇಡ್ಲಿನೋ ಅಷ್ಟೇ ಸಿಕ್ಕಿದ್ದು. ಆಗಲೇ ಊಟದ ಟೈಮ್ ಆಗಿರೋದ್ರಿಂದ ಎಲ್ಲ ಖಾಲಿಯಾಗಿತ್ತು ಟಿಫನ್ ಎಲ್ಲನೂ. ಇದು ನಾನು ಆದಷ್ಟು ವಾಯ್ಸ್ ಓವರೇ ಇರುತ್ತೆ ಈ ವಿಡಿಯೋ, ಯಾಕೆಂದರೆ ಫುಲ್ಲು ದೇವ್ರ ಸಾಂಗ್ಸ್ ಎಲ್ಲ ನಾವು ದೇವಸ್ಥಾನದ ಒಳಗಡೆ ಇಲ್ಲಿ ಹೋಟೆಲ್ಸಲ್ಲಿ ಎಲ್ಲ ಊಟ ಮಾಡ್ತಾ ಇರೋದು ಹಂಗೆ ಆಗಿರೋದ್ರಿಂದ ದೇವ್ರ ಸಾಂಗುಗಳೆಲ್ಲ ತುಂಬ ಬರ್ತಾ ಇದೆ. ಅದಕ್ಕೋಸ್ಕರ ಲೈವ್ ಇಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಏನು ಮಾಡೋದು, ಸಿಚುವೇಶನ್ಸ್ ಆ ಥರ ಇರಲ್ವಲ್ಲ. ಸೊ ನನಗೆ ದೇವ್ರ ಸಾಂಗು ಆ ಥರ ಎಲ್ಲ ಬರ್ತಾ ಇದೆ. ಬ್ಯಾಕ್ಗ್ರೌಂಡಲ್ಲಿ ಆ ಸಾಂಗ್ಸ್ ಎಲ್ಲ ಬಂದರೆ ಇನ್ನು ನಿಮ್ಗೆ ಗೊತ್ತೇ ಇರುತ್ತೆ, ಯೂಟ್ಯೂಬಲ್ಲಿ ಕಾಪಿರೈಟ್ ಬಂದುಬಿಡುತ್ತೆ. ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಅವರೇ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವರಂತೂ ಪಾಪ ತುಂಬ ಹಚ್ಕೊಂಡಿದ್ರು ಹೊಟ್ಟೆ, ಯಾಕೆಂದರೆ ಅವರು ಟೈಮ್ ಟು ಟೈಮ್ ತಿಂದ್ಬಿಡ್ಬೇಕು. ಇಲ್ಲಾಂದರೆ ಅವರು ಅಂದರೆ ಆ ಟೈಮ್ಗೆ ತಿಂದಿಲ್ಲ ಅಂದರೆ ಅವ್ರಿಗೆ ಹೊಟ್ಟೆ ಫುಲ್ ಅಷ್ಟು ಬಿಡುತ್ತೆ. ಅವ್ರು ಯಾವತ್ತೂ ಆ ಥರ ತಡ್ಕೊಳ್ಳಲ್ಲ ಹೊಟ್ಟೆ ಹಸಿವಿಗೆ. ನಾನು ಬೇಕಾದರೆ ಒನ್ ಡೇ ಫುಲ್ಲು ಏನು ತಿನ್ನಲೇಬೇಡ, ಬರೀ ನೀರು ಕುಡ್ಕೊಂಡಿರೋ ಅಂದ್ರೆ ಇದು ಬಿಡ್ತೀನಿ. ನಮ್ಮ ಮನೆಯವ್ರು ಇರಲ್ಲ, ಯಾವುದೇ ಕಾರಣಕ್ಕೂ ಇರಲ್ಲ. ಅವ್ರು ಏನಾದರೂ ತಿಂದ್ಕೊಳ್ಳೇಬೇಕು. ಹಾಗಾಗಿ ನಂದು ಇನ್ನೊಂದು ಹಾಫ್ ಇಡ್ಲಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. 2 ಇಡ್ಲಿ ಖಾಲಿ ಅಂತ ಅಂದ್ರಲ್ಲ ಅವರು, ಅದಕ್ಕೋಸ್ಕರ. ಇನ್ನು ಮಧ್ಯಾಹ್ನದವರೆಗೂ ಇನ್ನು ಊಟದ ಟೈಮ್ವರೆಗೂ ಅದು ಇದು ಸ್ನ್ಯಾಕ್ಸ್ ತಿಂದ್ಕೊಂಡು ನಾವು ಈ ರೀತಿ ಕಾಲ ಕಳೆಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಇನ್ನು ಟೈಮ್ ಆಗೋಗುತ್ತೆ. ಕಾರ್ ಬೇರೆ ಇದು ಬಾಡಿಗೆ ಮಾಡಿದ್ವಿ ನಾವೇ ಎಲ್ಲನೂ. ಸೊ 6 ಜನ ಇದ್ವಲ್ಲ, ಇನ್ನು 6 ಜನಕ್ಕೂ ಸರಿ ಹೋಯ್ತು. ಅದು 7 ಸೀಟರ್ದೇನೋ ಬುಕ್ ಮಾಡಿದ್ರು. ಈಗ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಮರಗಳೆಲ್ಲ ಹೆಂಗೆ ಕಾಡ್ತಾರ ಇದೆ ಅಂದರೆ ಭಾಳ ಚೆನ್ನಾಗಿದೆ. ಇಲ್ಲಿ ರೀಲ್ಸ್ಗಾಗಿರ್ಬೋದು, ಫೋಟೋಸ್ಗಾಗಿರ್ಬೋದು, ಫೋಟೋಶೂಟ್ಸ್ಗೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲಿಂದ ನಮ್ಮನ್ನು ಕರ್ಕೊಂಡ್ಬಂದಿದ್ದವರು ಶ್ರೀವಾರು ಪಾದಾಲು ಹತ್ರ. ಫಸ್ಟು ನಾವು ಬಂದಿದ್ದು ಇಲ್ಲಿಗೇನೆ ರೂಮಿಂದ ಟಿಫನ್ ಮಾಡ್ಕೊಂಡು ಬಂದಿದ್ದಾಯಿತು. ಬಂದಿದ್ದ ತಕ್ಷಣ ಈಗ ಇಲ್ಲಿ ಒಂದು ಸ್ವಲ್ಪ ಎಲ್ಲಿದ ತಕ್ಷಣ ಪ್ಲೇಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಫೋಟೋಸು ಎಲ್ಲ ತೊಗೊತಾವ್ರೆ ಆಲ್ರೆಡಿನೂ. ನಾವು ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರ ಪಾಪ ವೀಡಿಯೋ ಶೂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ. ಈ ತಿರುಪತಿ ಜರ್ನಿದು ಏನೇನು ವೀಡಿಯೋ ಇದೆ ಅದೆಲ್ಲ ನಮ್ಮ ಮನೆಯವ್ರು ಶೂಟ್ ಮಾಡಿ ಕೊಟ್ಟಿರುವಂಥದ್ದು ನನಗೆ. ಸೊ ಎಲ್ಲೇ ಆಗ್ಲಿನೋ ನಮ್ಮ ಮನೆಯವ್ರು ಬಂದಿಲ್ಲ ಅಂದರೂ ವೀಡಿಯೋಕ್ಕೆ ಪರವಾಗಿಲ್ಲ, ಅವ್ರು ಮಾತ್ರ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಕವರ್ ಮಾಡಿ, ಪ್ಲೇಸಸ್ ಎಲ್ಲ ಕವರ್ ಮಾಡಿ ತೋರಿಸ್ತಾ ಇರ್ತಾರೆ. ನಾನು ಮಧ್ಯೆ ಮಧ್ಯೆ ಯಾವಾಗಲಾದ್ರೂ ಮೊಬೈಲ್ ಇಸ್ಕೊಂಡು ಅವ್ರದ್ದು ಸ್ವಲ್ಪ ತೆಗಿತಾ ಇರ್ತೀನಿ. ಈ ವಿಡಿಯೋದಲ್ಲಿ ಅವ್ರದ್ದು ಸ್ವಲ್ಪ ತೋರಿಸಿದ್ದೀನಿ. ಗಾಂಧಿ ತಾತಂತೆಗೆ ಟ್ಯಾಂಕ್ಸ್ ತಗೊಂತ ಇದ್ದಾರೆ ಸರಿತಾ ಅವರು. అవును నేను వీడియోలో చూసినాను. अभी केलं पाहिजे दिवा लावून वर जायचं. రండి ఇర్లీ బా ఈసారి అత్తపోయేది ఎట్లా అత్తకపోయేది ఎట్లా వాడు కిండలు రావాల వాడి కట్టిన రాడు అన్నీ లేదా ಸರಿತಾ ಅವರು ಆಗಲೇ ಸ್ವಲ್ಪ ಮುಂದೆ ಹೊರಟೋಗ್ಬಿಟ್ರು. ಹಿಂದೆ ನಾವು ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ವಿ ಹೇಳ್ರಿ, ಆವಾಗ ಸ್ವಲ್ಪ ಮಿಸ್ ಆಗಿ ಮುಂದೆ ಹೋದ್ರು ಅವರು. ಇಲ್ಲಿ ಶ್ರೀವಾರು ಪಾದಾಲು ಅಂತಂದು ಹೇಳ್ಬಿಟ್ಟು ಮೊದಲು ದೇವರು ಪಾದ ಇಟ್ಟಿದ್ದು ಇಲ್ಲೇ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ಇಲ್ಲಿ ಬಂದುಬಿಟ್ಟು ಎಲ್ಲರೂ ಇವತ್ತು ತುಳಸಿ ದಳ ತಂದುಬಿಟ್ಟು ಪಾದಕ್ಕೆ ಒಪ್ಪಿಸಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ. ಹಾಗಾಗಿ ನಾವು ಅಲ್ಲಿ ತಗೊಂಡು ಈಗ ಒಬ್ಬೊಬ್ಬರಾಗಿ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಕಟ್ಟಿದ್ದಾರೆ ನೋಡಿ, ಈ ಥರ ಎಲ್ಲ ಸೇಫ್ಟಿಗೆ ಅಂತಂದು ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿಂದ ಕೆಳಗಡೆ ಆ ಕಡೆ ನೋಡಿದ್ರೆ ತಿರುಪತಿ ಊರು ಕಾಣಿಸುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಿಂದ ಮೇಲ್ಗಡೆಯಿಂದ ನೋಡೋದಕ್ಕೆ. ನಿಮಗೆ ಜೂಮ್ ಮಾಡಿ ತೋರಿಸಿದ್ದಾರೆ ನಮ್ಮ ಮನೆಯವರು. ನಾನು ಈ ಥರ ಪುಷ್ಪ ಇದು ಸ್ವಲ್ಪ ಹೂವನ್ನು ಮತ್ತು ತುಳಸಿ ದಳ ತಗೊಂಡಿದ್ದೆ. ಇದನ್ನು ಪಾದಕ್ಕೆ ಇಟ್ಬಿಟ್ಟು ನಮಸ್ಕಾರ ಮಾಡೋದು. ನಾನು ಆಫ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಸ್ವಲ್ಪ ಇಲ್ಲಿ, ನಾನೊಂದು ಸ್ವಲ್ಪ ಇಡೋಣ ಅಂತಂದು 2 ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ವೀಡಿಯೋ ಶೂಟ್ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಕೊಡೋಕ್ಕಾಗಿಲ್ಲ. ಹಾಗೆ ನಾನೇ ಮುಗಿದ್ಬಿಟ್ಟು ಆಮೇಲೆ ಕೊಡೋಣ ಅಂತಂದು ಹಂಗೆ ಕೈಯಲ್ಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಜೂಮ್ ಮಾಡಿ ತೋರಿಸ್ತಾರೆ. ಎಷ್ಟು ಬೆಟ್ಟದ ಮೇಲ್ಗಡೆ ನಾವಿದ್ದೀವಿ, ಬೆಟ್ಟದ ಕೆಳಗಡೆ ಊರು. ತುಂಬ ಚೆನ್ನಾಗಿದೆ. ತಿರುಪತಿ ಅಂತೂ ನೋಡೋಕ್ಕಂತೂ ಒಂದು ಎಕ್ಸಲೆಂಟ್ ಪ್ಲೇಸು. ದೇವಸ್ಥಾನ ಬಿಟ್ಟು ಈ ಕಡೆ ಹೊರಗಡೆ ಎಲ್ಲ ನೋಡೋವಂಥ ಪ್ಲೇಸಸ್ ತುಂಬ ಇದ್ದಾವೆ ಇಲ್ಲಿ. ಸೊ ಬಂದರೆ ಒನ್ ಡೇ ಫುಲ್ಲು ತಿರುಪತಿನೇ ನೋಡೋಷ್ಟಿದೆ. ಆದರೆ ಒನ್ ಡೇ ಎಲ್ಲ ಆಗಲ್ಲ ಹೇಳ್ರಿ, ಒಂದು 2-3 ದಿನ ಇದ್ರೂ ಎಲ್ಲ ಪ್ಲೇಸಸ್ಸು ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಹೋಗ್ಬೋದು ಇಲ್ಲಿ ತಿರುಪತಿಯಲ್ಲಿ. ಈಗ ನಾನು ಬಂದುಬಿಟ್ಟು ತುಳಸಿ ದಳ ಇಟ್ಬಿಟ್ಟು ನಮಸ್ಕಾರ ಮಾಡಿದೆ. ಈಗ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಅಲ್ಲಿ ಜೂಮ್ ಮಾಡಿದ್ರಲ್ಲ ಊರು ತೋರಿಸೋದಕ್ಕೆ, ಆ ಜೂಮಲ್ಲೇ ಇಟ್ಟಿದ್ದಾರೆ ನೋಡಿ. ಈಗ ಬ್ಯಾಗ್ ತಗೊತಾ ಇದ್ದೀನಿ ಆ ಜೂಮ್ ಅನ್ನೋದು. ನಮ್ಮನ್ನೆಲ್ಲ ಹಂಗೆ ಹತ್ರನೇ ತೋರಿಸಿದ್ದಾರೆ.
ಬಲ್ಲಾಪುರ ಮಹಾಲಕ್ಷ್ಮಿ ಈಗ ಈ ಲಕ್ಷ್ಮಿ ಟೆಂಪಲ್ ಲಕ್ಷ್ಮಿಗೆ ಹೋಗ್ಬೇಕು, ಪದ್ಮಾಕ್ಷಿಗೆ ಹೋಗ್ಬೇಕು, ಲಕ್ಷ್ಮಿಗೆ ಹೋಗ್ಬೇಕು. ಮೇಲ್ಗಡೆ ಎಲ್ಲ ಕೈ ಮುಗ್ದು ಈಗ ಕೆಳಗಡೆ ಬಂದಿದ ತಕ್ಷಣ ಇಲ್ಲಿ ಸೈಡಲ್ಲಿ ಸ್ವಲ್ಪ ಪ್ಲೇಸ್ ಇತ್ತು, ಅಲ್ಲಿ ಎಲ್ಲ ಈ ತರ ಕಲ್ಲಿನ ಮನೆಗಳು ಅಂದ್ರೆ ಕಲ್ಲೆಲ್ಲ ಜೋಡಿಸ್ಬಿಟ್ಟು ಮನೆ ಕಟ್ಟೋ ತರ ಅದು ಊಹೆ ಮಾಡ್ಕೊಂಡು ಈ ರೀತಿ ಕಟ್ಟಿ ಕೈ ಮುಗ್ದು ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ನಾವು ಜೀವನದಲ್ಲಿ ಸ್ವಂತ ಮನೆ ಕಟ್ತೀವಿ ಅನ್ನೋದು ಒಂದು ನಂಬಿಕೆ ಜನರದು. ಸೊ ಹಂಗಾಗಿ ನಾವು ಇನ್ನ ಬಂದಿದೀವಲ್ಲ, ಏನಕ್ಕೆ ಸುಮ್ಮನೆ ಹೋಗೋದು, ನೋಡೋಣ ಅಂತಂದು ಹೇಳ್ಬಿಟ್ಟು ನಾನೀಗ ಈ ತರ ಮನೆ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಟ್ಟಿರೋದೆಲ್ಲ ತೆಗೆದ್ಬಿಟ್ಟು ಕಟ್ತಾರೆ, ಅಂದ್ರೆ ಅಲ್ಲಿ ಇಟ್ಟೋಗಿರೋದೆಲ್ಲ ತಗೊಂಡು ಇವರು ಜೋಡಿಸ್ತಾರೆ. ನಾನು ಆ ಥರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಕಲ್ಲುಗಳು ಒಂದು 5 ಕಲ್ಲುಗಳೆಲ್ಲ ಹಾಯ್ಕೊಂಡು ಬಂದು ಈಗ ಇಟ್ಬಿಟ್ಟು ಜೋಡಿಸಿ ಕೈ ಮುಗಿತಾ ಇದ್ದೀನಿ. ತಿರುಪತಿ ಶ್ರೀವಾರ ಪಾದಗಳ ಹತ್ರ ನಾವು ಮನೆ ಕಟ್ಬಿಟ್ಟು ಬಂದ್ವಿ. ಆದರೆ ಸ್ವಂತ ಮನೆ ಯಾವಾಗ ಕಟ್ತೀವೋ ಗೊತ್ತಿಲ್ಲ, ಆಗಲಿ ಅದೆಲ್ಲ ದೇವ್ರ ಇಚ್ಛೆ ಅಂತ ನಡೆಯುತ್ತೆ ಹೇಳ್ರಿ. ನಾವು ಕಟ್ಟಿದ ತಕ್ಷಣ ಕಟ್ಟಕ್ಕೆ ಸಾಧ್ಯನೇ ಇಲ್ಲ, ಏನಂದರೆ ಎಲ್ಲರೂ ಆ ಥರ ಮಾಡ್ತಾ ಇದ್ರಲ್ಲ, ಹಾಗಾಗಿ ನಾವು ಆ ಥರ ಮಾಡಿಬಿಟ್ಟು ಬಂದ್ವಿ. ಒಳಗೆ ಗೊತ್ತು ಚಾರ್ ಪಾರ್ಲರ್ ಅವರ ಅಲ್ಲಿ ಹೋಗಿ ಹೋಗ್ತಿದ್ದೀವಿ. ನಾವು ಕಾಲು ಸುಡ್ತೀವಿ, ಅದಕ್ಕೆ ಓಡ್ತೇವೆ ನಾವು. ಅದಕ್ಕೆ ಅವನು ಚಪ್ಪಲಿ ಇಲ್ಲ ಅಂದ್ರೆ ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಬರ್ತಾರೆ ಅಂತ ಸುಡ್ತಾವಲ್ಲ ಕಾಲು ಅಂತ ಐಡಿಯಾ ಮಾಡೋದು ನೋಡ್ರಿ. చూస్తున్నా చూడద్దు. ಅಲ್ಲಾಡ್ಸ್ಬೇಡ, ನೀನು ಅಳಕ್ಕೆ ಬಿಡಂಗಿಲ್ಲ. ಪದ ಪದ ತಪ್ಪೈ ಮೊಕ್ಕ ಪದ ಕಾರು ಹತ್ರಕ್ಕೆ ಪದ ನ್ಯಾಚುರಲ್ ಆರ್ಟ್ ಅಂತ ಡಿಲೀಟ್ ಕಾದು ಕಾಲು ಬೆಂಕಿ
ಅಲ್ಲಿ ಶ್ರೀವರ ಪಾದಗಳು ನೋಡ್ಕೊಂಡು ಆಮೇಲೆ ಶಿಲಾತೋರಣము ಮತ್ತೆ ಚಕ್ರತೀರ್ಥಮ್ಮ ಎರಡು ಪ್ಲೇಸ್ ನೋಡ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ವೇಣುಗೋಪಾಲ ಸ್ವಾಮಿ ಹತ್ರ. ಸೊ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಎಷ್ಟೊಂದು ಶಾಪಿಂಗ್ ಮಾಡುವಂಥ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ. ದೇವಸ್ಥಾನ ಇನ್ನು ಹಿಂದೆ ಇದೆ, ನೋಡ್ತಾ ಇರ್ಬೋದು. ದೇವಸ್ಥಾನ ಇಲ್ಲಿದೆ, ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಸುಮಾರು ಅಂಗಡಿಗಳೆಲ್ಲ ಸಿಗುತ್ತೆ. ಹೆಣ್ಮಕ್ಳಿಗೆ ಫುಲ್ಲು ಗಮನ ಎಲ್ಲ ಆ ಕಡೆನೇ ಕೊಟ್ಬಿಡ್ತೀವಿ. ಅಷ್ಟೊಂದು ನಮಗೆ ಜ್ಯುವೆಲ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಇಲ್ಲ ಬಟ್ಟೆಗಳು, ಸ್ಯಾರಿಗಳು, ಕೇಳನ್ ಸ್ಯಾರಿಗಳು, ಕಾಟನ್ ಸ್ಯಾರಿಗಳು, ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲನೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಿಜ ನಂಗೆ ತುಂಬ ಖುಷಿ ಆಯಿತು. ಸೊ ಈ ರೀತಿ ಕಲೆಕ್ಷನ್ಸ್ ಎಲ್ಲ ಇಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಸರಿತ ಸುಮ್ಮನೆ ಇರ್ತೀವ, ನಾವು ಆದಷ್ಟು ಶಾಪಿಂಗ್ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತೀವಿ. ನಮ್ಮ ಮನೆಯವರು, ಅಣ್ಣ ಅವರೆಲ್ಲ ಮುಂದೆ ಬಂದ್ಬಿಟ್ಟು ಇಲ್ಲೆಲ್ಲ ವೀಡಿಯೋ ಶೂಟ್ ಮಾಡ್ತಾವ್ರೆ. ನಾವು ಹಿಂದ್ಗಡೆ ನಿಂತ್ಕೊಂಡು ಇದು ಕೇರಳಿಯನ್ ಸ್ಯಾರಿ ಹಾಕ್ತಾರಲ್ಲ, ಸೊ ಅದು ನೆಕ್ಸ್ಟ್ ಒಂದು ಪ್ಲ್ಯಾನ್ ಇದೆ, ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ಅದೆರಡು ಸ್ಯಾರಿ ತೊಗೊಂಡ್ವಿ. ಮತ್ತು ಇನ್ನೊಂದು ಹ್ಯಾಂಡ್ ಬ್ಯಾಗ್ಸ್ ತೊಗೊಂಡ್ವಿ, ಇಬ್ಬರು ಒಂದೇ ಥರದ್ದೇ ತೊಗೊಂಡ್ವಿ ಬ್ಲ್ಯಾಕಲ್ಲಿ. ನಾವು ಆಮೇಲೆ ಅದೊಂದು ವೀಡಿಯೋ ಮಾಡಿ ನಾನು ಶೇರ್ ಮಾಡ್ಕೊತೀನಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತಂದು. ಮತ್ತು ಇಯರಿಂಗ್ಸ್ ತೊಗೊಂಡ್ವಿ, ಮತ್ತು ಇನ್ನೂ ಏನೇನೋ ತೊಗೊಂಡ್ವಿ, ಸ್ವಲ್ಪ ಬ್ರಾಸ್ಲೆಟ್ಸ್ ಎಲ್ಲ ತೊಗೊಂಡ್ವಿ, ಹ್ಯಾಂಡ್ಗೆ ಕೈಗೆ ಹಾಕ್ಕೊಳ್ಳೋ ಅಂಥದ್ದೆಲ್ಲನೂ. ತುಂಬ ಚೆನ್ನಾಗಿತ್ತು ಶಾಪಿಂಗ್ ಮಾಡೋದಕ್ಕೆ. ಇನ್ನೂ ದೇವಸ್ಥಾನ ಹತ್ರನೇ ಶಾಪಿಂಗ್ ಮಾಲ್ ಟೈಪ್ ಎಲ್ಲ ಇದೆಯಂತೆ. ಸುನೀತಾ ಅವ್ರು ಹೇಳ್ತಾ ಇದ್ರು, ನಾವೇನು ನೋಡಿಲ್ಲ, ಅಲ್ಲಿಗೆ ಹೋಗೋಣ, ನಿಮಗೆ ಎಷ್ಟು ಬೇಕೋ ಅಷ್ಟು ವೆರೈಟಿ ಕಲೆಕ್ಷನ್ ಸಿಗುತ್ತೆ ಅಲ್ಲಿ ಅಂತ ಹೇಳ್ತಾ ಇದ್ರು. ಆಮೇಲೆ ಸಂಜೆ ಟೈಮ್ ಇರುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ, ಸ್ವಲ್ಪ ಬೇಕಾಗಿರೋದೆಲ್ಲನೂ ಅಲ್ಲಿ ನೋಡ್ಕೊಂಡು ನೆಕ್ಸ್ಟು ನಾವೀಗ ಹೊರಡ್ತಾ ಇದ್ದೀವಿ ಊರ ಕಡೆ. ಸೊ ಈ ಥರ ನಮ್ಮ ತಿರುಪತಿ ಜರ್ನಿ ವಿಡಿಯೋ ಈ ಥರ ಇತ್ತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ನಾನು ಡಿಟೇಲ್ಡಾಗಿ ನಿಮ್ಗೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಎಷ್ಟು ಖರ್ಚು ಬರುತ್ತೆ ಏನಂತ ತುಂಬ ಜನ ಕೇಳ್ತಾ ಇದ್ದೀರಾ. ಮತ್ತು ಸ್ಯಾರಿ ಡೀಟೇಲ್ಸ್ ಆಗಿರ್ಬೋದು, ತಿರುಪತಿ ಜರ್ನಿ ಅದೆಲ್ಲ ಎಷ್ಟಾಗುತ್ತೆ, ಏನು ಯಾವ ಥರ ರೂಮ್ ಬುಕ್ಕಿಂಗ್ದು ಎಲ್ಲನೂ ಹೇಳ್ತೀನಿ ನಾನು. ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಈ ತಿರುಪತಿ ಜರ್ನಿಯಲ್ಲಿ, ಸೊ ಈ ಟ್ರಿಪ್ಪಲ್ಲಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮಗೂ ಹೆಲ್ಪ್ ಆಗುತ್ತೆ, ಹೋಗೋವಂಥವ್ರಿಗೆ ಒಂದು ಕ್ಲಾರಿಫೈ ಸಿಗುತ್ತೆ ಅಂತಂದು ಹೇಳ್ಬಿಟ್ಟು ಅಷ್ಟೇ. ಸೊ ಈಗ ನಾವು ಊರ ಕಡೆ ಹೊರಡೋಣ ಅಂತಂದು ಹೊರಡ್ತಾ ಇದ್ದೀವಿ. ಆಮೇಲೆ ಕೊನೆಯದಾಗಿ ಪಿಕ್ಸ್ನ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಬಿಡಿ. ಥ್ಯಾಂಕ್ ಯು.